ಮನೆಯೊಳೋ ಮಠದೊಳೋ ಸಭೆಯೊಳೋ ಸಂತೆಯೊಳೋ ಕೊನೆಗೆ ಕಾಡೊಳೋ ಮಸಣದೊಳೋ ಮತ್ತೆಲ್ಲೋ ಗಣನೆಗೇರಲಿಕ್ಕೆಂದು ಜನ ತಪಿಸಿ ತೊಳಲುವುದು ನನೆಯದಾತ್ಮದ ಸುಖವ ಮಂಕುತಿಮ್ಮ. ಮಂಕುತಿಮ್ಮನ ಈ ಕಗ್ಗವು ಪ್ರಪಂಚದ ನಾಶವಿಲ್ಲದ ಸ್ವಭಾವವನ್ನು, ಮಾನವ ಜೀವದ ಸಾರ್ಥಕತೆ ಮತ್ತು ಅವನ ಬದುಕಿನ ಸತ್ಯಗಳನ್ನು ಬಹುದೂರದ ದೃಷ್ಟಿಯಿಂದ ವಿಶ್ಲೇಷಿಸುತ್ತದೆ. ಈ ಕಗ್ಗದಲ್ಲಿ ಜೀವನದ ಉದ್ದೇಶ ಮತ್ತು ಅಂತ್ಯವನ್ನು ನಿರೂಪಿಸಲಾಗಿದೆ. ಅವರು ಪ್ರಪಂಚದಲ್ಲಿ ನಡೆಯುವ ವ್ಯರ್ಥ ಕಾರ್ಯಗಳನ್ನು ವಿವರಿಸಿ ಅದರ ವಿರುದ್ಧ ತೀವ್ರವಾದ ಟೀಕೆಯನ್ನು ಮಾಡುತ್ತಾರೆ. ಮನೆ, ಮಠ, ಸಭೆ, ಸಂತೆ, ಕಾಡು, ಮಸಣ ಇವು ಪ್ರಪಂಚದ ವಿಭಿನ್ನ ಹಂತಗಳನ್ನು ಪ್ರತಿಬಿಂಬಿಸುತ್ತವೆ. ಎಲ್ಲೆಲ್ಲೂ ಜನರು ಕೆಲವೊಮ್ಮೆ ತಮ್ಮ ಸ್ವಾರ್ಥಕ್ಕಾಗಿ ಅಜಾಗರೂಕತೆ ಪ್ರದರ್ಶಿಸುತ್ತಾರೆ. ಕೀರ್ತಿ, ಖ್ಯಾತಿ, ಗೌರವ ಪಡೆಯಲು ಮಾನವ ತನ್ನ ಜೀವನದ ಪ್ರಾಪಂಚಿಕ ಕೃತ್ಯಗಳಲ್ಲಿ ಹಪಹಪಿಸುವನು. ಮನೆಯೊಳೋ ಮಠದೊಳೋ ಸಭೆಯೊಳೋ ಸಂತೆಯೊಳೋ ಈ ಸಾಲುಗಳಲ್ಲಿ ಜೀವನದ ಅವಿಭಾಜ್ಯ ಭಾಗಗಳನ್ನು ವರ್ಣಿಸಲಾಗಿದೆ. ಮನೆ, ಮಠ, ಸಭೆ ಮತ್ತು ಸಂತೆ ಇವು ಪರಮಾರ್ಥದ ಅಥವಾ ಧರ್ಮದ ಕಡೆಗೆ ನಡವಳಿಕೆಯನ್ನು ಸೂಚಿಸುವ ಸ್ಥಳಗಳು. ಆದರೆ ಅವುಗಳಲ್ಲಿ ದೇವತ್ವ, ಧರ್ಮ ಅಥವಾ ಭಕ್ತಿ ಕಾಣದಾಗ ಅವುಗಳು ತಾತ್ಕಾಲಿಕವಾಗಿ ಪ್ರಪಂಚದ ಮರ್ಯಾದೆಗಳನ್ನು ಮಾತ್ರ ಪ್ರತಿಬಿಂಬಿಸುತ್ತವೆ. ಮನುಷ್ಯನು ಆರಂಭದಲ್ಲಿ ಅವನ ಮನೆಯೊಳಗೋ ಮಠದಲ್ಲೋ ಸಭೆಯೊಳಗೋ ಸಂತೆಗಳಲ್ಲಿಯೋ ಕೀರ್ತಿಯನ್ನು ಬಯಸುತ್ತಾನೆ. ಅವನು ಅನೇಕ ರೀತಿಯ ಸಾಧನೆಗಳನ್ನು ಮಾಡಿ ಬುದ್ಧಿ ಮತ್ತು ಶಕ್ತಿಯನ್ನು ಪಡೆದಿದ್ದರೂ ಕೊನೆಗೆ ಅವನು ಒಂದು ನಿಜವಾದ ಸಾರ್ಥಕತೆಯನ್ನು, ಆಧ್ಯಾತ್ಮಿಕ ಸುಖವನ್ನು ಅನುಭವಿಸಲು ಅಸಮರ್ಥನಾಗಿರುತ್ತಾನೆ. ಕೊನೆಗೆ ಕಾಡೊಳೋ ಮಸಣದೊಳೋ ಮತ್ತೆಲ್ಲೋ ಇಲ್ಲಿ ಕಲ್ಪನೆಯ ಪ್ರಕಾರ ಸರ್ವಮಾನವೀಯ ಮೃತ್ಯು ಮತ್ತು ಅದರ ಮೇಲಿನ ಅಡಚಣೆಯ ಬಗ್ಗೆ ಮಾತನಾಡಲಾಗಿದೆ. ಎಲ್ಲರಿಗೂ ಕೊನೆಯುಳ್ಳ ಹಾದಿಯು ಒಂದೇ. ಅನಂತರ ಮೃತ್ಯು, ಮುಕ್ತಿ ಮತ್ತು ಮಸಣಕ್ಕೆ ಒಳಗೊಳ್ಳುವ ಸಮಯದಲ್ಲಿ ಎಲ್ಲರೂ ಒಂದೇ ಹಂತವನ್ನು ತಲುಪುತ್ತಾರೆ. ನಾವು ಕೀರ್ತಿಯನ್ನು ಅಥವಾ ಸನ್ಮಾನವನ್ನು ಪಡೆದರೂ ಅವು ಹೊರಗಿನ ಉಲ್ಲಾಸಗಳು ಮಾತ್ರ. ಪದವಿ ಸನ್ಮಾನಗಳನ್ನು ಬಯಸಿದರೆ ಅದು ಪ್ರಾಪಂಚಿಕ ಸುಖಗಳು ಮಾತ್ರ. ಅದು ಆತನ ಆತ್ಮದ ಸುಖವನ್ನು ಪೂರ್ಣಗೊಳಿಸುವುದಿಲ್ಲ ಎಂದು ಮಂಕುತಿಮ್ಮ ಹೇಳುತ್ತಾರೆ. ಈ ಕಗ್ಗದಲ್ಲಿ ಮಂಕುತಿಮ್ಮ ಪ್ರಪಂಚದ ತಾತ್ಕಾಲಿಕತೆಯನ್ನು ವಿವರಿಸುತ್ತಾರೆ. ಮನೆ, ಮಠ, ಸಂತೆ ಇವುಗಳಲ್ಲಿನ ಅನುಭವಗಳು ಕ್ಷಣಿಕವಾಗಿವೆ. ಅಂತಿಮವಾಗಿ ನಾವು ಎಲ್ಲರೂ ಅಂತಹ ಮಸಣಕ್ಕೆ ಸಾಗುವ ಹಾದಿಯಲ್ಲಿದ್ದೇವೆ. ಮಂಕುತಿಮ್ಮನ ಈ ಕಗ್ಗದಲ್ಲಿ ಮಾನವನ ಅಹಂಕಾರ ಮತ್ತು ಅವನ ಅಸ್ವಾಭಾವಿಕ ಕಿರುಚಾಟವನ್ನು ಅತ್ಯಂತ ನಿಖರವಾಗಿ ವಿಶ್ಲೇಷಿಸಲಾಗಿದೆ. ಅವರು ಜೀವನದಲ್ಲಿ ಅನೇಕ ಪ್ರಯತ್ನಗಳನ್ನು ಮಾಡುವ ಪ್ರಾಪಂಚಿಕ ಜನರನ್ನು ನೋಡಿದ್ದಾರೆ. ಆದರೆ ಈ ಪ್ರಯತ್ನಗಳು ಹೆಚ್ಚು ನಷ್ಟವಲ್ಲದ, ಅಂತಿಮವಾಗಿ ಅವು ಯಾವುದೇ ಆಧ್ಯಾತ್ಮಿಕ ಮುಕ್ತಿಗೆ ಇಲ್ಲವೆಂದು ಹೇಳಿದ್ದಾರೆ. ಗಣನೆಗೇರಲಿಕ್ಕೆಂದು ಜನ ತಪಿಸಿ ತೊಳಲುವುದು. ಈ ಸಾಲುಗಳಲ್ಲಿ ಜನರು ತಮ್ಮ ಹೊರಗಿನ ಸಂಪತ್ತನ್ನು ಮಾತ್ರ ನೆನೆಸಿಕೊಂಡು ಅವುಗಳನ್ನು ಗಣನೆಗೆ ತೆಗೆದುಕೊಂಡು ಜೀವನದಲ್ಲಿ ಹೆಚ್ಚಾದ ಪಾಪಗಳನ್ನು ಮಾಡುತ್ತಾರೆ. ಆದರೆ ಅವರು ನಿಸ್ಸಾರವಾದ ಪ್ರಪಂಚದಲ್ಲಿ ಸುಖವನ್ನು ಅನುಭವಿಸಲು ಸಾಧ್ಯವಿಲ್ಲ. ಜನರು ತಮ್ಮ ಜೀವನದಲ್ಲಿ ಅನೇಕ ಧಾರ್ಮಿಕ ಕ್ರಿಯೆಗಳಾದ ತಪಸ್ಸು, ಪೂಜೆ ಅಥವಾ ಧರ್ಮದ ಅನುಸರಣೆ ಮಾಡುತ್ತಾರೆ. ಆದರೆ ತಮ್ಮ ನಿಜವಾದ ಗುರಿಯಾದ ಆಧ್ಯಾತ್ಮಿಕ ಮುಕ್ತಿ ಗಳಿಸಲು ಅವರು ಎಷ್ಟು ಪ್ರಯತ್ನಿಸಿದರೂ ಅದು ಅವರಿಗೆ ಕೇವಲ ಭೌತಿಕ ಮತ್ತು ದೈಹಿಕ ಮಟ್ಟದಲ್ಲಿಯೇ ಉಳಿಯುತ್ತದೆ. ಅವರು ಯಾವುದೇ ನಿರ್ದಿಷ್ಟ ಶ್ರದ್ಧೆ ಅಥವಾ ಸತ್ಯವನ್ನು ಅರಿಯದೆ ದೈಹಿಕ ಸೌಮ್ಯತೆ ಅಥವಾ ಖುಷಿಯ ಅರ್ಥವನ್ನು ಮಾತ್ರ ತೆಗೆದುಕೊಳ್ಳುತ್ತಾರೆ. ಇದರಿಂದ ಮಂಕುತಿಮ್ಮ ಜೀವನದ ಈ ಸ್ಥಿತಿಯನ್ನು ವಿಮರ್ಶೆ ಮಾಡುತ್ತಾ ನಾವು ನಮ್ಮ ಆದರ್ಶಗಳನ್ನು, ಆಧ್ಯಾತ್ಮಿಕ ಸುಖವನ್ನು ಮತ್ತು ಧಾರ್ಮಿಕ ಜ್ಞಾನವನ್ನು ಅರಿಯಬೇಕು ಎಂದು ಸೂಚಿಸುತ್ತಾರೆ. ಕಗ್ಗದ ಕೊನೆಯ ಭಾಗದಲ್ಲಿ ನನೆಯದಾತ್ಮದ ಸುಖವ ಎಂದು ಹೇಳಲಾಗಿದೆ. ಇದು ಜೀವನದ ತಾತ್ಕಾಲಿಕ ಅಲಂಕಾರಗಳಿಂದ ಹೊರಗೆ ಇದ್ದು ಆಧ್ಯಾತ್ಮಿಕ ಸುಖವನ್ನು ಪಡೆಯಲು ನಾವು ಮನಸ್ಸಿನಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂದು ಸಂದೇಶವನ್ನು ನೀಡುತ್ತದೆ. ಹೀಗೆ ಮಂಕುತಿಮ್ಮನ ಈ ಕಗ್ಗವು ಜೀವದ ನಿಷ್ಠೆ ಮತ್ತು ಸಮಯದ ಸತ್ಯತೆಯನ್ನು ಹೊರಹಾಕುತ್ತದೆ. ಪ್ರಪಂಚದ ಸುಖ ಹಾಗೂ ದುರಂತಗಳನ್ನು ಸಣ್ಣದಾಗಿ ವಿವರಿಸುತ್ತದೆ. ಇಲ್ಲಿ
ವ್ಯಕ್ತಿತ್ವ, ಧರ್ಮ ಹಾಗೂ ಆತ್ಮದ ಅಹಂಕಾರವನ್ನು ವಿಶ್ಲೇಷಿಸುವ ಮೂಲಕ ಅವರು ನಮಗೆ ಪ್ರಪಂಚದ ಬಾಧೆಗಳಿಂದ ಮುಕ್ತಿಯನ್ನು ಅನುಭವಿಸಲು ಕೇವಲ ಧಾರ್ಮಿಕ ಪ್ರಯತ್ನಗಳಿಗಿಂತ ಹೆಚ್ಚಿನದನ್ನು, ಆಧ್ಯಾತ್ಮಿಕ ಪ್ರಗತಿಯನ್ನು ಕಲ್ಪಿಸುವಂತೆ ಪ್ರೇರೇಪಿಸುತ್ತಾರೆ.